ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಇದೀಗ ಒಬ್ಬ ಅಭ್ಯರ್ಥಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಕೊನೆಯ ಟಾಸ್ಕ್ ಮುಕ್ತಾಯವಾದ ನಂತರ ಯಾವ ಅಭ್ಯರ್ಥಿ ಎಲ್ಲರನ್ನು ಸೋಲಿಸಿ ಇದೀಗ ಟಾಪ್ 6 ಒಳಗಡೆ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಮತ್ತು ಇದೀಗ ಫೈನಲ್ ಪ್ರವೇಶಿಸಿದಂತ ಮೊಟ್ಟ ಮೊದಲ ವ್ಯಕ್ತಿ ಯಾರು, ಆ ವ್ಯಕ್ತಿ ಯಾರು ಮತ್ತು ಆ ಸ್ಪರ್ಧಿ ಯಾರನ್ನ ಸೋಲಿಸಿ ಟಿಕೆಟ್ ಅನ್ನು ಪಡ್ಕೊಂಡ್ರು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇರ್ತಕ್ಕಂಥ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ನ ಕೊನೆಯ ವಾರದಲ್ಲಿ ಧನುಷ್, ಅಶ್ವಿನಿ ಗೌಡ, ಕಾವ್ಯ ಮತ್ತು ರಘು ಅವರು ಟಾಪ್ 4 ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ರು. ಅದರ ಹಿಂದೆ ದೊಡ್ಡದಾದಂತಹ ಒಂದು ಟಾಸ್ಕ್ ಕೂಡ ಇತ್ತು. ನೋಡಿ, ಬಿಗ್ ಬಾಸ್ ನ ಈ ಸಲ ಬಿಗ್ ಬಾಸ್ ನಲ್ಲಿ 6 ಜನ ಸ್ಪರ್ಧಿಗಳು ಇರ್ತಾರೆ. ಮೊದಲು 5 ಜನ ಫೈನಲ್ ಕರ್ಕೊಂಡು ಹೋಗ್ತಿದ್ರು, ಆದ್ರೆ ಈ ಸಲ ಒಬ್ಬ ಎಕ್ಸ್ಟ್ರಾ ಅಭ್ಯರ್ಥಿಯನ್ನ ಫೈನಲ್ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಟಾಪ್ 6 ಕಂಟೆಂಡರ್ಗಳು ಫೈನಲ್ ಗಾಗಿ ಸೆಳೆಸ್ತಾರೆ ಮತ್ತು ಒಬ್ಬ ಅಭ್ಯರ್ಥಿ ಜನವರಿ 18ರಂದು ರಾತ್ರಿ 11 ಗಂಟೆ ಸುಮಾರಿಗೆ ಸುದೀಪ್ ಅವರು ಒಬ್ಬ ಅಭ್ಯರ್ಥಿಯ ಕೈಯನ್ನು ಎತ್ತಿ ಒಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಇವರು ಬಿಗ್ ಬಾಸ್ ವಿನ್ನರ್ ಎನ್ನುವಂತ ಘೋಷಣೆ ಆಗುತ್ತೆ. ಇದರ ಮಧ್ಯೆ ಇದೀಗ ಈ ವಾರ ಅನೇಕ ಟಾಸ್ಕ್ಗಳನ್ನ ಆಡ್ತಿದ್ರು. ಅದರ ಮುಖ್ಯವಾದ ಉದ್ದೇಶ ಒಂದೇ ಆಗಿತ್ತು, ಟಾಪ್ 6ಗೆ ಟಿಕೆಟ್ ಪಡೆಯುವಂತ ಫೈನಲ್ ಒಂದು ಮೊಟ್ಟ ಮೊದಲ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವುದಕ್ಕಾಗಿ ಈ ವಾರದ ಟಾಸ್ಕ್ ಆಗಿತ್ತು. ಆ ಟಾಸ್ಕ್ ಅಲ್ಲಿ ಅನೇಕರು ಭಾಗವಹಿಸಿದ್ರು. ಧನುಷ್ ಅವರು ಕ್ಯಾಪ್ಟನ್ ಆದ ಕಾರಣಕ್ಕಾಗಿ ಆ ಟಾಸ್ಕ್ ನ ಆಡದೆ ಅವರು ಕಂಟೆಂಡರ್ ಆಗಿ ಉಳ್ಕೊಂಡಿದ್ರು. ಅದಾದ ನಂತರ ಕಾವ್ಯ ಅವರು ಕೂಡ ನಿನ್ನೆ ಗೆದ್ದು ಅವರು ಸೆಕೆಂಡ್ ಕಂಟೆಂಡರ್ ಆಗಿ ಉಳ್ಕೊಂಡ್ರು. ಇವತ್ತು ಆಡಿದಂತ ಅನೇಕ ಟಾಸ್ಕ್ ಅಲ್ಲಿ ಮೊದಲು ಅಶ್ವಿನಿ ಮತ್ತು ಧ್ರುವಂತ್ ಅವರ ಮಧ್ಯೆ ಒಂದು ಟಾಸ್ಕ್ ಆಗುತ್ತೆ. ಅದು ಈ ಬರಹ ಎಂತ ಘೋರ ಎನ್ನುವಂತ ಒಂದು ಕನ್ನಡ ಟಾಸ್ಕ್ ಆಗುತ್ತೆ. ಅದರಲ್ಲಿ ಅಶ್ವಿನಿ ಗೌಡರು ಗೆದ್ದು ಬಿಡ್ತಾರೆ. ಹಾಗಾಗಿ 3ನೇ ಕಂಟೆಂಡರ್ ಆಗಿ ಅಶ್ವಿನಿ ಗೌಡರು ಇರ್ತಾರೆ. ಜೊತೆಗೆ ಈ ಟಾಸ್ಕ್ ಅಲ್ಲಿ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರ ಟಾಸ್ಕ್ ಅಲ್ಲಿ ಸೋತಂತ ಧ್ರುವಂತ್ ಅವರು ರಘು ಅವ್ರ ಜೊತೆ ಒಂದು ಟಾಸ್ಕ್ ಅನ್ನ ಆಡ್ತಾರೆ. ಆ ಟಾಸ್ಕ್ ಅಲ್ಲಿ ಕೂಡ ಧ್ರುವಂತ್ ಅವರು ಸೋಲ್ತಾರೆ. ಹಾಗಾಗಿ ಗೆದ್ದಂತ ರಘು ಅಣ್ಣ ಅವರು 4ನೇ ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ. ಹಾಗಾಗಿ 1 ಧನುಷ್, 2 ಕಾವ್ಯ, 3 ಅಶ್ವಿನಿ ಮತ್ತು 4ನೇ ಅಭ್ಯರ್ಥಿಯಾಗಿ ರಘು ಅಣ್ಣ ಅವರು ಆಯ್ಕೆ ಆಗ್ತಾರೆ. ಹಾಗಾಗಿ ಈ 4ರ ಮಧ್ಯೆ ಒಂದು ಟಾಸ್ಕ್ ಅನ್ನ ಆಡಿದಾಗ, ಅಂದ್ರೆ ಯಾವ ಟಾಸ್ಕ್ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ಲೈವ್ ಅನ್ನ ಡಿಫರ್ ಆಗಿಬಿಡ್ತಾರೆ, ಸ್ವಲ್ಪ ಲೇಟ್ ಆಗಿಬಿಡ್ತಾರೆ ಮತ್ತು ಜನರಿಗೆ ಲೈವ್ ನ ಅಷ್ಟು ಸೂಕ್ಷ್ಮವಾಗಿ ಬಿಡ್ತಾ ಇಲ್ಲ. ಹಾಗಾಗಿ ಈ 4ರ ಮಧ್ಯೆ ಒಂದು ಟಾಸ್ಕ್ ಅನ್ನ ಆಡಲಾಯಿತು. ಹಾಗಾಗಿ ಈ ವಾರದ ಈ ಟಿಕೆಟ್ ಟು ಫಿನಾಲಿಯ ಟಾಪ್ ಕಂಟೆಂಡರ್ಗಾಗಿ ಮಾಡಿದಂತ ಒಂದು ಟಾಸ್ಕ್ ಅಲ್ಲಿ ಇದೀಗ ಧನುಷ್ ಅವರು ಗೆದ್ದು ಬೀಗಿದ್ದಾರೆ ಮತ್ತು ಟಾಪ್ 6 ಒಳಗಡೆ ಸ್ಥಾನ ಪಡ್ಕೊಂಡಂತ ಮೊಟ್ಟ ಮೊದಲ ಅಭ್ಯರ್ಥಿ ಅಥವಾ ಫೈನಲಿಗೆ ಹೋದಂತ ಮೊಟ್ಟ ಮೊದಲ ಅಭ್ಯರ್ಥಿ ಅದು ಯಾರಂದ್ರೆ ಧನುಷ್ ಅವರು. ಧನುಷ್ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದ ಏನೇ ಇದ್ರು ಸಪ್ಪೆ, ಟಾಸ್ಕ್ ಆಡಲ್ಲ, ಅದಾಡಲ್ಲ, ಮನೋರಂಜನೆ ಕೊಡಲ್ಲ, ಸುಖ ಸುಮ್ಮನೆ ಇರ್ತಾನೆ, ಯಾರು ತಪ್ಪು ಮಾಡ್ರು ಏನು ಮಾತಾಡಲ್ಲ, ಸ್ವಲ್ಪ ಸೈಲೆಂಟ್ ಹುಡುಗ, ಧೋನಿ ತರ ಕೂಲ್ ಬಾಯ್ ಎನ್ನುವಂತ ಆಪಾದನೆ, ಇದು ಮನೋರಂಜನೆಗೆ ಆಗಲ್ಲ ಎನ್ನುವಂತ ಆಪಾದನೆ ಇದ್ರು ಕೂಡ ಧನುಷ್ ಅವರು ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ರು. ಅದು ಫೈನಲ್ ಹಂತದಲ್ಲಿ ಇಟ್ಸ್ ಗ್ರೇಟ್ ಅಚೀವ್ಮೆಂಟ್. ಜೊತೆಗೆ ಇದೀಗ ಆ 3ರನ್ನು ಸೋಲಿಸಿ, ಅಂದ್ರೆ ಅಶ್ವಿನಿ, ಕಾವ್ಯ ಮತ್ತು ರಘು ಅಣ್ಣವರನ್ನು ಸೋಲಿಸಿ ಇದೀಗ ಫೈನಲ್ಗೆ ಟಿಕೆಟ್ ಪಡ್ಕೊಂಡಂತ ಮೊಟ್ಟ ಮೊದಲ ಸ್ಪರ್ಧಿಯಾಗಿ ಧನುಷ್ ಅವರು ಆಯ್ಕೆಯಾಗಿದ್ದಾರೆ. ಅದಾದ ನಂತರ ಇದೀಗ ಅಂದ್ರೆ ಎಲಿಮಿನೇಷನ್ ನಲ್ಲಿ ಲೀಸ್ಟ್ ನಲ್ಲಿ ಇದ್ದವರು ಏನಾದ್ರು ಟಾಪ್ ಕಂಟೆಸ್ಟೆಂಟ್ ಒಳಗಡೆ ಟಿಕೆಟ್ ಪಡ್ಕೊಂಡಿದ್ರೆ ಅವರು ಎಲಿಮಿನೇಷನ್ ಇಂದ ಪಾರಾಗುವಂತ ಒಂದು ಅತ್ಯುತ್ತಮವಾದಂತ ಚಾನ್ಸ್ ಇತ್ತು. ಅಂದ್ರೆ ಅವ್ರಿಗೆ 2 ಚಾನ್ಸ್ ಇರುತ್ತೆ, ಅಂದ್ರೆ ಒಂದು ಟಿಕೆಟ್ ಸಿಕ್ಕಂಗೂ ಆಗುತ್ತೆ, 2ನೇದಾಗಿ ಎಲಿಮಿನೇಷನ್ ಇಂದ ಪಾರಾದಂಗೂ ಆಗುತ್ತೆ. ಹಾಗಾಗಿ ಅಂತ ಅವಕಾಶ ಇದ್ದಂತ ಕಾವ್ಯ, ಅಶ್ವಿನಿ ಮತ್ತು ರಘು ಅಣ್ಣವರಿಗೆ ಮಿಸ್ ಆಯಿತು. ಆಸ್ ಯೂಸಲ್ ಇದೀಗ ಧನುಷ್ ಅವರು ಕೊನೆಯ ಟಾಸ್ಕ್ ಅನ್ನ ಗೆದ್ದು ಇದೀಗ ಫೈನಲ್ ಪ್ರವೇಶ ಮಾಡಿದಂತ ಮೊಟ್ಟ ಮೊದಲ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಅದಾದ ನಂತರ ಇದೀಗ ಇವತ್ತು ಗುರುವಾರ, ನಾಳೆ ಫ್ರೈಡೆ, ಶನಿವಾರದಂದು ಯಾವ ಅಭ್ಯರ್ಥಿ ಹೊರಗೆ ಹೋಗ್ಬೋದು, ಆ 7 ಜನ ಲಿಸ್ಟ್ ಆಗಿದ್ದಾರೆ. ಅದರಲ್ಲಿ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಶ್ವಿನಿ, ರಘು, ಧ್ರುವಂತ್, ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ, ಈ 7 ಜನ ಈಗ ಎಲಿಮಿನೇಷನ್ ರೌಂಡ್ ಅಲ್ಲಿ ಇದ್ದಾರೆ. ಅಲ್ಲೇನು ಚೇಂಜ್ ಆಗಿಲ್ಲ, ಯಾಕಂದ್ರೆ ಇಲ್ಲಿ ಎಲಿಮಿನೇಷನ್ ಇದ್ದಂತವರು ಟಾಪ್ 6 ಕಂಟೆಂಡರ್ ಆಗಿ ಟಿಕೆಟ್ ಪಡ್ಕೊಂಡಿದ್ರೆ ಅಲ್ಲಿ ಒಬ್ರು ಕಡಿಮೆ ಆಗ್ತಿದೆ. ಹಾಗಾಗಿ ಈ ಸೋತಂತ ಅಭ್ಯರ್ಥಿಗಳು ಎಲಿಮಿನೇಷನ್ ಅಲ್ಲಿ ಇದ್ದಂತ ಅಭ್ಯರ್ಥಿಗಳು ಒಂಥರ ಖುಷಿ, ಯಾಕಂದ್ರೆ ಅವರು ನಮ್ಮ ಜೊತೆ ಬಂದ್ರು, ನಮ್ಮ ಜೊತೆ ಸ್ಟ್ರಾಂಗ್ 7 ಜನ ಇದ್ವಿ, ಎಲ್ಲಂದ್ರೆ 6 ಜನ ಆಗ್ತಿರೋಂತ ಒಂದು ಬೇಸರ ಇತ್ತು. ಹಾಗಾಗಿ ಈ 7 ಜನ ಎಲಿಮಿನೇಷನ್ ಅಲ್ಲಿ ಮುಂದುವರಿತಾರೆ ಮತ್ತು ಸ್ಯಾಟರ್ಡೆ ಒಬ್ಬರನ್ನ ಹೊರಗಾಕುವಂತ ಚಾನ್ಸಸ್ ಕೂಡ ಇದೆ. ಅಲ್ಲಿ ಯಾರು ಹೊರಗೆ ಹೋಗ್ತಾರೆ ಅನ್ನೋ ನೋಡಬೇಕು. ಮುಂದಿನ ದಿನಗಳಲ್ಲಿ ಒಬ್ಬ ಹೊರಗೋದ ನಂತರ ಮತ್ತೆ 6 ಜನ ಉಳ್ಕೊಳ್ತಾರೆ. 6 ಜನರಲ್ಲಿ ಮತ್ತೆ ಫೈನಲ್ಗೆ ಮತ್ತೊಬ್ಬ ಅಭ್ಯರ್ಥಿಯನ್ನು ಕಳಿಸ್ತಾರೆ ಟಾಸ್ಕ್ ಮುಖಾಂತರ. ಹಾಗೆ ಮತ್ತೊಬ್ಬ ಕಳಿಸಿ ಕೊನೆಯದಾಗಿ 6 ಜನ ಫೈನಲ್ ಉಳ್ಕೊಳ್ತಾರೆ. ಈ ವಾರ ಒಬ್ರು ಹೋಗ್ತಾರೆ, ಮುಂದಿನ ವಾರ ಒಬ್ರು ಹೋಗ್ತಾರೆ. ಹಾಗಾಗಿ ಆ 6 ಜನರು, ಆ 2 ಬಿಟ್ಟು 6 ಜನ ಕಂಟೆಸ್ಟೆಂಟ್ಗಳು ಫೈನಲ್ ಇರ್ತಾರೆ. ಅದರ ಮೊದಲ ಅಭ್ಯರ್ಥಿಯಾಗಿದೆ ಯಾವುದೇ ತಲೆಬಿಸಿಲ್ಲದೆ ಇನ್ನು ಮುಂದೆ ಟಾಸ್ಕ್ ಆಡಬಹುದು, ಆಡದೇ ಇರಬಹುದು. ಧನುಷ್ ಅವರು ಫೈನಲ್ಗೆ ಟಿಕೆಟ್ ಪಡೆದುಕೊಂಡಂತ ಮೊಟ್ಟ ಮೊದಲ ಅಭ್ಯರ್ಥಿ ಅನ್ನುವಂತ ಹೆಗ್ಗಳಿಕೆ ಕೂಡ ಗಳಿಸಿದ್ದಾರೆ. ಅದರ ಜೊತೆಗೆ ಟಾಸ್ಕ್ ಬಂದಾಗ ಇದೀಗ ಎಲ್ಲವನ್ನು ಬಿಟ್ಟು, ಅಂದ್ರೆ ಈಗ ಇವತ್ತು 8
18 10 ದಿನ ಆರಾಮಾಗಿ ಮಜಾ ಮಾಡಿಕೊಂಡು ಅಥವಾ ಟಾಸ್ಕ್ ಆಡ್ಕೊಂಡು ಅಥವಾ ಜನರನ್ನ ಹೇಗೆ ತನ್ನ ಕಡೆ ಸೆಳಿಬೇಕಿರುವಂತ ಒಂದು ಉಪಾಯವನ್ನು ಇಟ್ಕೊಂಡ್ರೆ ಧನುಷ್ ಅವರು ಫೈನಲ್ ತನಕ ಟಾಪ್ 3 ಟಾಪ್ 1 ಟಾಪ್ 2 ಟಾಪ್ 1 ತನಕ ಬರುವಂತ ಚಾನ್ಸಸ್ ಇದೆ. ಆದ್ರೆ ಇಂಥ ಅತ್ಯುತ್ತಮವಾದ ಅವಕಾಶವನ್ನ ಧನುಷ್ ಅವರು ಹೇಗೆ ಬಳಸ್ಕೊಳ್ತಾರೆ ಎನ್ನುವುದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ 10 ದಿನ ನೀವು ಆರಾಮಾಗಿರ್ಬೋದು ಅಂದ್ರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ ಅಡ್ವಾಂಟೇಜ್ ಯಾರಿಗೂ ಇರಲ್ಲ. ಈ ವಾರ ಎಲಿಮಿನೇಷನ್ ಇರಲ್ಲ, ಯಾಕಂದ್ರೆ ಟಾಪ್ ಕಂಟೆಂಟರ್ಗೆ ಆಯ್ಕೆ ಆಗಿದ್ದಾರೆ. ಮುಂದಿನ ವಾರ ಎಲಿಮಿನೇಷನ್ ಇದ್ರೂ ಕೂಡ ತಾನೇ ಎಲಿಮಿನೇಷನ್ ಆಗಲ್ಲ, ಯಾಕಂದ್ರೆ ಈಗಾಗಲೇ ಫೈನಲ್ ಟಿಕೆಟ್ ಪಡ್ಕೊಂಡಿದ್ದಾರೆ. ಅದರಲ್ಲೂ 10 ದಿನ ಬಾಕಿ ಇದೆ ಅಂದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಅಂದ್ರೆ ನೀವು ಮನರಂಜನೆ ಆಗಲಿ ಅಥವಾ ಅವರ ಬೆಳೆದು ಬಂದಂತ ಸೀರಿಯಲ್ ಆಗಿರ್ಬೋದು ಅಥವಾ ಡ್ರಾಮಾ ಆಗಿರ್ಬೋದು ಅಥವಾ ಮನರಂಜನೆ ವಿಷಯದಲ್ಲಿ ಏನಾದರೂ ಜಾಸ್ತಿ ಕೊಟ್ರೆ ಅಥವಾ ಇದ್ದಿದ್ದನ್ನ ಇದ್ದಂಗೆ ಹೇಳಿ ಏನಾದರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಿದ್ರೆ ಜನರನ್ನ ಸೆಳಿಬಹುದು ಮತ್ತು ಟಾಪ್ಗೆ ಹೋಗುವಂತ ಟಾಪ್ 1 2 3 ಒಳಗಡೆ ಹೋಗುವಂತ ಎಲ್ಲ ಚಾನ್ಸಸ್ ಇದೆ. ಆದ್ರೆ ಧನುಷ್ ಅವರು ಇದನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೋತಾರೆ ಅಥವಾ ತನ್ನ ಮತವಾಗಿ ಕನ್ವರ್ಟ್ ಮಾಡ್ಕೋತಾರೆ ಅನ್ನೋ ಕೂಡ ಕಾದು ನೋಡ್ಬೇಕಾಗಿದೆ. ನಾನು ಈ ಜಸ್ಟ್ ಸಿಂಪಲ್ ಆಗಿ ರ್ಯಾಪ್ ಮಾಡ್ಬಿಡ್ತೇನೆ. ಇವತ್ತು ಅಂದ್ರೆ ಟಾಪ್ 6 ಕಂಟೆಂಟರ್ಗಳು ಯಾರು ಆಗ್ಬೋದು ಇತ್ತು ಅನ್ನೋದಕ್ಕೆ ವಾರಗಟ್ಲಿ ಟಾಸ್ಕ್ ಆಗ್ತಿತ್ತು. ಅದರ ಮುಖ್ಯವಾಗಿ ಧನುಷ್ ಅವರು ಕ್ಯಾಪ್ಟನ್ ಆದ ಕಾರಣಕ್ಕೆ ಅವರ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಳ್ಳಾಯಿತು. ಆ ಟಾಸ್ಕ್ ಅಲ್ಲಿ ಧ್ರುವಂತ್ ಮತ್ತು ಗಿಲ್ಲಿ ಅವರು ಆಡಿದ್ರು, ಆನಂತರ ಬೇರೆ ಬೇರೆ ಆಡಿದ್ರು. ಆದ್ರೆ ಕೊನೆಯ ಹಂತದಲ್ಲಿ ನಿನ್ನೆ ಅಶ್ವಿನಿ ಮತ್ತು ಧ್ರುವಂತ್ ಅವರು ಆಡಿದ್ರು. ಅದು ಕೂಡ ಒಂದು ಹಂತಕ್ಕೆ ಟಾಸ್ಕ್ ನಲ್ಲಿ ಅತ್ಯುತ್ತಮವಾಗಿ ಆಡಿದ್ರು. ಆದ್ರೆ ಇವತ್ತು ಅದು ಮುಂದುವರೆದ ಭಾಗವಾಗಿ ಧನುಷ್ ಮತ್ತು ಧ್ರುವಂತ್ ಮತ್ತು ಅಶ್ವಿನಿ ಗೌಡರು ಆಡಿದಾಗ ಎಂತ ಗೋರ್ ಎನ್ನುವಂತ ಟಾಸ್ಕ್ ಅನ್ನು ಆಡಿದಾಗ ಅಶ್ವಿನಿ ಅವರು ಗೆದ್ದಿದ್ರು. ಅದಾದ ನಂತರ ಸೋತ ಧ್ರುವಂತ್ ಅವರನ್ನ ಆ ಕಡೆಯಿಂದ ರಘು ಅವ್ರ ಜೊತೆ ಆಡ್ತಾರೆ, ಅಲ್ಲಿ ರಘು ಅವ್ರು ಗೆಲ್ತಾರೆ. ಹಾಗಾಗಿ ಧನುಷ್, ಕಾವ್ಯ, ಅಶ್ವಿನಿ ಮತ್ತು ರಘುವಣ್ಣವರು 4 ಜನ ಈ ಟಾಪ್ ಟಿಕೆಟ್ ಟು ಫೈನಲ್ ಕಂಟೆಂಡರ್ ಆಗಿ ಹೋಗುವಂತ ಅವಕಾಶಕ್ಕಾಗಿ 4 ಜನ ಒಟ್ಟಿಗೆ ಆಡ್ತಾರೆ, ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಕೂಡ ಈಗ ಬರಬೇಕಾಗಿದೆ. ಅದಾದ ನಂತರ ಈ 4ರಲ್ಲಿ ಒಬ್ಬ ಅಭ್ಯರ್ಥಿ ಗೆದ್ದು ಟಿಕೆಟ್ ಟು ಫೈನಲ್ಗೆ ಟಿಕೆಟ್ ಪಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಆ ಟಾಸ್ಕ್ ಅಲ್ಲಿ ಆಡಿದಾಗ ಧನುಷ್ ಅವರು ಈ 3ರನ್ನು ಸೋಲಿಸಿ ಧನುಷ್ ಅವರು ಟಿಕೆಟ್ ಟು ಫೈನಲ್ ಎನ್ನುವಂತ ಒಂದು ಟಾಪ್ 6 ಕಂಟೆಂಡರ್ ಒಳಗಡೆ ಮೊಟ್ಟ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಧನುಷ್ ಅವರು ಯಾವ ತರ ಆಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಇಲ್ಲಿ ತನಕ ವೋಟ್ಗಳ ಆಧಾರದಲ್ಲಿ ಗೆಲ್ಲಿ ತುಂಬಾ ಮುಂದಿದ್ರು. ಧನುಷ್ ಅವರು ವೋಟಿಂಗ್ ಲಿಸ್ಟ್ ನಲ್ಲಿ ಬರ್ತಿರಲಿಲ್ಲ, 3% 2% ಇತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ತನ್ನ ವೋಟನ್ನು ಯಾವ ತರ ಪಡ್ಕೊಳ್ತಾರೆ ಅಥವಾ ತನ್ನ ಕ್ರೇಜ್ ಅನ್ನು ಹೇಗೆ ಹೆಚ್ಚಿಸ್ಕೊಳ್ತಾರೆ ಎಂದು ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ ಕೊನೆಯ ಟಾಸ್ಕ್ ಅಂದ್ರೆ ಟಾಪ್ 6 ಕಂಟೆಂಡರ್ಗೆ ಅವಕಾಶ ಪಡ್ಕೊಳ್ಳುವಂತ ಒಂದು ಟಾಸ್ಕ್ ಅಲ್ಲಿ ಅಂದ್ರೆ ಆ ಟಾಸ್ಕ್ ನ ಕೊನೆಯ ಟಾಸ್ಕ್ ಮುಕ್ತಾಯವಾಗಿದ್ದು ಆ ಟಾಸ್ಕ್ ಅನ್ನ ಧನುಷ್ ಅವರು ಗೆದ್ದು ಇದೀಗ ಫೈನಲ್ಗೆ ಟಿಕೆಟ್ ಪಡೆದುಕೊಂಡಂತ ಮೊಟ್ಟ ಮೊದಲ ಅಭ್ಯರ್ಥಿ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮತ್ತು ಈ ಬರುವ 10 ದಿನ ಆರಾಮಾಗಿ ಮಜಾ ಮಾಡ್ಕೊಂಡು ತಿನ್ಕೊಂಡು ತನ್ನ ಒಂದು ಪ್ರತಿಭೆಯನ್ನ ಅನಾವರಣ ಮಾಡಿಕೊಳ್ಳಿಕ್ಕೆ ಇದು ಅತ್ಯುತ್ತಮ ಚಾನ್ಸ್ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.